ನಮಸ್ಕಾರ ವೀಕ್ಷಕರೇ. ಉರಿದು ಬೆಂದ ಬಂಗಾಳದಲ್ಲಿ ಇನ್ನೂ ಪರಿಸ್ಥಿತಿ ಹತೋಟಿಗೆ ಬಂದಿಲ್ಲ. ರಕ್ಕಸರ ಕೈಗೆ ಸಿಕ್ಕಿ ನಲುಗಿದ ಅಮಾಯಕರ ಗಾಯಗಳು ಆರಿಲ್ಲ. ದ್ವೇಷ ರಾಜಕೀಯ ಮಾಡ್ತಾ ಇರೋ ಮಮತಾ ಬ್ಯಾನರ್ಜಿ ಮಾಧ್ಯಮದ ಮುಂದೆ ಬಂದು ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾಯ್ತು, ಪರಿಹಾರವನ್ನ ಘೋಷಿಸಿದ್ದು ಆಯ್ತು. ಆದ್ರೆ ಈಗ ಬಂಗಾಳದ ಪರಿಸ್ಥಿತಿ ನೋಡಿ ರೊಚ್ಚಿಗೆದ್ದಿರೋ ಬಿಜೆಪಿ ಸೈಲೆಂಟ್ ಆಪರೇಷನ್ ಶುರು ಮಾಡಿದೆ ಅನ್ನೋ ಸುದ್ದಿಗಳು ಬರ್ತಾ ಇದೆ. ಒಂದು ಕೋಡ್ ಲ್ಯಾಂಗ್ವೇಜ್ ಮೂಲಕ ಇಡೀ ಬಂಗಾಳವನ್ನ ಒಗ್ಗೂಡಿಸೋ ಕೆಲಸ ಆಗ್ತಾ ಇರೋದರ ಸಿಗ್ನಲ್ ಸಿಗ್ತಾ ಇದೆ. ಆದ್ರೆ ಇದೆಲ್ಲ ಆಗೋದಾದ್ರೆ ಹೇಗೆ ವರ್ಕ್ ಆಗ್ಬೋದು ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಅಲ್ಲದೆ ಒಂದು ವೇಳೆ ಬಂಗಾಳದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾದ್ರೆ ಮುಂದೆ ಏನಾಗುತ್ತೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಇತ್ತ ಸುಪ್ರೀಂ ಕೋರ್ಟ್ ನ ಮುಂದಿನ ಜಡ್ಜ್ ಯಾರು ಅನ್ನೋದು ಕೂಡ ರಿವೀಲ್ ಆಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ದೊಡ್ಡ ಸುನಾಮಿ ಎಂದು ಬಂದು ಹೋದಂತೆ ಬಂಗಾಳದಲ್ಲಿ ಗಲಭೆ ಎದ್ದು ಹೋಗಿದೆ. ಈಗ ಅಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಅನ್ನೋದು ವಾಸ್ತವ. ಇದೆಲ್ಲವನ್ನ ಬದಲಾಯಿಸಬೇಕು ಅನ್ನೋದು ಪ್ರತಿಯೊಬ್ಬ ಭಾರತೀಯರ ಏಕಮಾತ್ರ ಉದ್ದೇಶ. ಬದಲಾವಣೆಗೆ ಎಷ್ಟು ಸಮಯ ಬೇಕೋ ಗೊತ್ತಿಲ್ಲ, ಆದ್ರೆ ಈಗ ಬದಲಾಯಿಸೋ ಸಮಯ ಬಂದಿದೆ ಅನ್ನೋದು ಪ್ರತಿಯೊಬ್ಬರ ಅರಿವಿಗೆ ಬರ್ತಾ ಇದೆ. ಅಲ್ಲಿ ನಿಜವಾದ ಬದಲಾವಣೆ ಆಗ್ಬೇಕು ಅಂದ್ರೆ ಅದು ರಾಜಕೀಯ ಬದಲಾವಣೆಯೇ ಆಗಿರ್ಬೇಕು ಅನ್ನೋದು ವಾಸ್ತವ. ಆ ರಾಜಕೀಯ ಬದಲಾವಣೆಗೆ ಈಗಲೇ ಕೆಲಸ ಶುರುವಾಗಿದೆ. ಬಂಗಾಳದ ಗಲಭೆಯನ್ನ ಪರ್ಸನಲ್ ಆಗಿ ತೆಗೆದುಕೊಂಡಿರೋ ಮೋದಿ ಹಾಗೂ ಅಮಿತ್ ಶಾ ಗ್ರೌಂಡ್ ಲೆವೆಲ್ ಕೆಲಸ ಶುರು ಮಾಡಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇದೆ. ಇದು ಪರಿಣಾಮಕಾರಿಯಾಗಿ ವರ್ಕ್ ಆಯಿತು ಅಂದ್ರೆ ಮಮತಾ ಬ್ಯಾನರ್ಜಿ ರಾಜಕೀಯವಾಗಿ ಮೂಲೆಗುಂಪಾಗೋ ದಿನಗಳು ದೂರವೇ ಇಲ್ಲ. ಇದಕ್ಕಾಗಿ ಬಿಜೆಪಿ ಈಗ ಹೊಸ ತಂತ್ರವನ್ನ ಮಾಡ್ತಾ ಇದೆ. ಅದೇ ಕೋಡ್ ವರ್ಡ್. ಬಂಗಾಳ ಎಲೆಕ್ಷನ್ಗೆ ಬಾಕಿ ಇರೋದು ಇನ್ನು 11 ತಿಂಗಳು ಮಾತ್ರ. ಕಳೆದ ಕೆಲ ವರ್ಷಗಳಿಂದ ಬಿಜೆಪಿಯ ಪಕ್ಷ ಸಂಘಟನೆ ಜೋರಾಗಿ ನಡೀತಾ ಇದೆ. ಆದ್ರೆ ಈಗ ಅದಕ್ಕೊಂದು ಸರಿಯಾದ ದಾರಿ ದಿಕ್ಕು ಮಾಡಿಕೊಂಡು ಎಲ್ಲಾ ಹಿಂದೂಗಳನ್ನ ಒಗ್ಗೂಡಿಸಬೇಕು. ಅದಕ್ಕಾಗಿ ಜೈ ಮಹಾಕಾಳಿ ಅನ್ನೋ ಮೂಲ ಮಂತ್ರವನ್ನ ಪ್ರಯೋಗಿಸೋದಕ್ಕೆ ಬಿಜೆಪಿ ಮುಂದಾಗಿದೆ. ಗಲಭೆ ನಡೆದ ಜಾಗದಿಂದ ಹಿಡಿದು ದೀದಿ ವೋಟ್ ಬ್ಯಾಂಕ್ ದೊಡ್ಡ ಸಂಖ್ಯೆಯಲ್ಲಿರೋ ಎಲ್ಲಾ ಜಾಗಗಳಲ್ಲೂ ಇದೇ ಮಂತ್ರದ ಮೂಲಕ ಹಿಂದೂಗಳನ್ನ ಒಗ್ಗೂಡಿಸೋ ಕೆಲಸವಾಗ್ತಾ ಇದೆ. ಪ್ರಮುಖವಾಗಿ ಎಲ್ಲೆಲ್ಲಿ ಹಿಂದೂಗಳಿಗೆ ಟಿಎಂಸಿಯಿಂದ ಸಮಸ್ಯೆ ಆಗ್ತಾ ಇದೆಯೋ ಅಲ್ಲಿ ಕಾರ್ಯಕರ್ತರು ಪ್ರತಿಯೊಬ್ಬ ಹಿಂದೂಗಳನ್ನ ಒಗ್ಗೂಡಿಸ್ತಾ ಇದ್ದಾರೆ. ಹೇಗೆ ಹರಿಯಾಣ ಹಾಗೂ ಮಹಾರಾಷ್ಟ್ರದಲ್ಲಿ ಏಕ್ ಹೇ ತೋ ಸೇಫ್ ಹೇ, ಬಟೇಂಗೆ ತೋ ಕಟೇಂಗೆ ಅನ್ನೋ ಮಾತುಗಳು ಗೇಮ್ ಚೇಂಜರ್ ಆದ್ವೋ ಅದೇ ರೀತಿ ಜೈ ಮಹಾಕಾಳಿ ಬಂಗಾಳದ ಹಿಂದೂಗಳನ್ನ ಒಗ್ಗೂಡಿಸುತ್ತೆ ಅನ್ನೋ ಬಲವಾದ ನಂಬಿಕೆಯೊಂದಿಗೆ ಬಿಜೆಪಿ ಮುನ್ನುಗ್ತಾ ಇದೆ. ಅಂದಹಾಗೆ ಮಹಾಕಾಳಿ ಬಂಗಾಳಿಗಳ ಆರಾಧ್ಯ ದೇವತೆ. ಪ್ರತಿ ವರ್ಷ ಬಂಗಾಳದಲ್ಲಿ ಕಾಳಿ ಮಾತೆ ಪೂಜೆ ದೊಡ್ಡ ಮಟ್ಟದಲ್ಲಿ ನೆರವೇರುತ್ತೆ. ಮಮತಾ ಬ್ಯಾನರ್ಜಿ ಅದಕ್ಕೆ ಚಾಲನೆ ನೀಡೋ ಪದ್ಧತಿ ಕೂಡ ಇದೆ. ಆದ್ರೆ ಕಾಳಿಗೆ ಪೂಜೆ ಮಾಡಿ ಮಮತಾ ಮಾಡ್ತಾ ಇರೋ ಕೆಲಸ ಪೂರಾ ಹಿಂದೂಗಳಿಗೆ ವಿರುದ್ಧವಾಗಿರೋದೆ. ದೀದಿಯನ್ನ ನಂಬಿ ಅಂತ ಹೇಳೋದು, ಕೊನೆಗೆ ನಂಬಿ ವೋಟ್ ಹಾಕೋ ಹಿಂದೂಗಳಿಗೆ ಸಮಸ್ಯೆ ತಂದಿಡೋದು. ಆದ್ರಿಂದ ಕಾಳಿ ಮಾತೆ ಪೂಜೆ ಮಾಡೋ ದೀದಿ ಕಾಳಿ ಮಾತೆಯ ಭಕ್ತರನ್ನ ಉಳಿಸೋದಿಲ್ಲ ಅನ್ನೋ ಸಂದೇಶ ಕೊಡೋ ಸಲುವಾಗಿಯೇ ಈ ಜೈ ಮಹಾಕಾಳಿ ಅನ್ನೋ ಕೋಡ್ ವರ್ಡ್ ಪ್ರಯೋಗ ಆಗ್ತಾ ಇರೋದು. ಸೈಲೆಂಟ್ ಆಗಿ ಹಿಂದೂಗಳನ್ನು ಒಗ್ಗೂಡಿಸೋ ಕೆಲಸ ಆಗ್ತಾ ಇದೆ. ಮೊನ್ನೆಯಷ್ಟೇ ಸುವೇಂದು ಅಧಿಕಾರಿ ಇನ್ಮುಂದೆ ಬಂಗಾಳದಲ್ಲಿ ಹಿಂದೂ ಬಾಯ್ 5% ಹಿಂದೂಗಳು ಒಗ್ಗೂಡಿದ್ರೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನ ಹೇಳಿದ್ರು. ಈಗ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇರೋದು ಅದೇ 5% ಹಿಂದೂಗಳನ್ನ ಒಗ್ಗೂಡಿಸೋದಕ್ಕೆ ಅನ್ನೋದು ಕೂಡ ರಿವೀಲ್ ಆಗ್ತಾ ಇದೆ. ನಿನ್ನೆ ಒಂದು ವಿಚಾರವನ್ನ ಹೇಳಿದ್ವಿ, ಅದೇನಂದ್ರೆ ಬಂಗಾಳದ 90 ಕ್ಷೇತ್ರಗಳಲ್ಲಿ ಬಿಜೆಪಿ ವಿನ್ ಆಗೋ ಚಾನ್ಸಸ್ ಇಲ್ವೇ ಇಲ್ಲ ಅನ್ನೋದು. ಈಗ ಬಿಜೆಪಿ ಟಾರ್ಗೆಟ್ ಮಾಡಬೇಕಾಗಿರೋದು ಕೂಡ ಅದೇ ಕ್ಷೇತ್ರಗಳನ್ನ. ಆದ್ರೆ ಅದಕ್ಕೂ ಮುನ್ನ ಕಳೆದ ಬಾರಿ ಗೆದ್ದ 65 ಕ್ಷೇತ್ರಗಳನ್ನ ಉಳಿಸಿಕೊಳ್ಳೋದರ ಜೊತೆಗೆ ಈ ಬಾರಿ ಸಂದೇಶ್ ಕಾಳಿ ದೌರ್ಜನ್ಯ, RG ಕಾಲೇಜ್ ಅತ್ಯಾಚಾರ ಕೊಲೆ ಪ್ರಕರಣ, ಮುರ್ಷಿದಾಬಾದ್ ಸೇರಿ 4 ಜಿಲ್ಲೆಗಳಲ್ಲಿ ನಡೆದ ದೌರ್ಜನ್ಯಗಳನ್ನ ಮುಂದಿಟ್ಕೊಂಡು ಇನ್ನೊಂದಷ್ಟು ಕ್ಷೇತ್ರಗಳನ್ನ ಗೇನ್ ಮಾಡ್ಕೊಳ್ಬೇಕು. ಅದಾದ ಬಳಿಕ ಆ 90 ಕ್ಷೇತ್ರಗಳತ್ತ ಮುಖ ಮಾಡಬೇಕು. ಅಲ್ಲಿ ಓಲೈಕೆ ಸಮುದಾಯದ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಏನ್ ಹೋರಾಡಿ ಏನ್ ಪ್ರಯೋಜನ ಅನ್ನೋ ಪ್ರಶ್ನೆ ಹುಟ್ಟೋದು ಸಹಜವೇ. ಆದ್ರೆ ಬಿಜೆಪಿ ಸಾಂವಿಧಾನಿಕವಾಗಿ ಹೋರಾಡೋದಕ್ಕೆ ಸಿಕ್ಕಿರೋ ಅಸ್ತ್ರವೇ ಫಾರಿನ್ ಅಂಡ್ ಇಮಿಗ್ರೆಂಟ್ ಬಿಲ್. ಈ ಕಾನೂನನ್ನ ಬಿಜೆಪಿ ತಂದಿದೆ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನ ಆಚೆ ಅಟ್ಟೋದಕ್ಕೆ. ಬಂಗಾಳದಲ್ಲಿ ಓಲೈಕೆ ಸಮುದಾಯದ ಪಾಪ್ಯುಲೇಷನ್ 33%ಗೆ ರೈಸ್ ಆಗೋದ್ರಲ್ಲಿ ಅಕ್ರಮ ವಲಸಿಗರ ಪಾತ್ರವೇ ದೊಡ್ಡದು. ಅವರನ್ನ ಟಾರ್ಗೆಟ್ ಮಾಡಿದರೆ ಮಾತ್ರ ಬಿಜೆಪಿ ದೀದಿ ಪವರ್ ಅನ್ನ ಕುಗ್ಗಿಸೋದಕ್ಕೆ ಸಾಧ್ಯವಾಗುತ್ತೆ. ಆದ್ರೆ ಈ ಪ್ರಕ್ರಿಯೆ ವೇಳೆ ಕೂಡ ದೊಡ್ಡ ಮಟ್ಟದಲ್ಲಿ ಗಲಭೆ ಎಬ್ಬಿಸೋದು ಗ್ಯಾರಂಟಿ ಅನ್ನೋ ಮಾತಿದೆ. ಈಗ ಅದಕ್ಕೆ ಬಿಜೆಪಿ ತಯಾರಿ ಮಾಡ್ಕೊಳ್ಳದೆ ಇದ್ರೆ ಮುಂದಿನ ಬಾರಿ ಗೆಲುವು ಈಸಿ ಇಲ್ಲ ಅನ್ನೋದು ಅಷ್ಟೇ ಸತ್ಯ. ಆದ್ರೆ ಈ ಬಾರಿ ಬಿಜೆಪಿಗೆ ಇರೋ ದೊಡ್ಡ ಅಡ್ವಾಂಟೇಜ್ ಏನು ಅಂದ್ರೆ ದೀದಿಯ ದುರಾಡಳಿತ ಕಂಠ ಮಟ್ಟಕ್ಕೆ ಹೋಗಿರೋದ್ರಿಂದ ಸಹಜವಾಗಿಯೇ ಒಂದಷ್ಟು ಸೀಟ್ಗಳು ಬಿಜೆಪಿಯತ್ತ ಬಂದೇ ಬರುತ್ತೆ. 294 ಸೀಟ್ಗಳಿರೋ ಬಂಗಾಳದಲ್ಲಿ ಕಳೆದ ಬಾರಿ ಟಿಎಂಸಿ ಗೆದ್ದ ಸೀಟ್ಗಳ ಸಂಖ್ಯೆ ಬರೋಬ್ಬರಿ 225. 65 ಸೀಟ್ ಗೆದ್ದ ಬಿಜೆಪಿ ವಿಪಕ್ಷ ಸ್ಥಾನಕ್ಕೆ ಬಂದು ಕೂತಿದೆ. ಅಲ್ಲಿಗೆ ಇಬ್ಬರ ನಡುವಿರೋ ಅಂತರ ಎಷ್ಟು ದೊಡ್ಡದು ಅನ್ನೋದು ಕ್ಲೀನ್ ಆಗಿ ಕಾಣಿಸ್ತಾ ಇದೆ. 147 ಸೀಟ್ ಬಂದವರು ಆಧಿಪತ್ಯವನ್ನ ಹಿಡಿತಾರೆ. ಆದ್ರಿಂದ ಇನ್ನು 11 ತಿಂಗಳು ಬಿಜೆಪಿ ಪಾಲಿಗೆ ಬಹಳ ನಿರ್ಣಾಯಕವಾಗಿದೆ. ಇನ್ನು ಬಂಗಾಳದಲ್ಲಿ ರಾಜಕೀಯ ಬದಲಾವಣೆ ಆಗ್ಬೇಕಾಗಿರೋದು ಕೇವಲ ಹಿಂದುತ್ವಕ್ಕಾಗಿಯೋ ಅಥವಾ ಅಲ್ಲೂ ಬಿಜೆಪಿ ಬಲವಾಗಬೇಕು ಅನ್ನೋ ಕಾರಣಕ್ಕೆ ಮಾತ್ರವಲ್ಲ.
ಇದು ಭಾರತದ ಅಸ್ತಿತ್ವದ ಪ್ರಶ್ನೆ ಕೂಡ ಹೌದು. ಯಾಕಂದ್ರೆ ಅಧಿಕಾರಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದ್ರೂ ಹೋಗೋದಕ್ಕೆ ರೆಡಿ ಇರೋ ಮಮತಾ ನೆಕ್ಸ್ಟ್ ಪ್ರತ್ಯೇಕ ಬಂಗಾಳಕ್ಕೆ ಪಟ್ಟು ಬೀಳೋ ಎಲ್ಲಾ ಲಕ್ಷಣಗಳು ದಟ್ಟವಾಗಿದೆ. ಬಂಗಾಳದಲ್ಲಿ ಗಲಭೆ ಆಗ್ತಾ ಇದ್ದ ಹಾಗೆ ಅತ್ತ ಬಾಂಗ್ಲಾದಲ್ಲಿರೋ ಬಹುಸಂಖ್ಯಾತರು ಭಾರತದಲ್ಲಿ ವಕ್ಫ್ ಬಿಲ್ ಜಾರಿಯಾದ್ರೆ ನಾವು ನುಗ್ಗಿ ಬರ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಈ ಧೈರ್ಯ ಅವರಿಗೆ ಬಂದಿದ್ದಾದ್ರೂ ಎಲ್ಲಿಂದ? ಅಥವಾ ಭಾರತದ ಒಳಗೆ ನುಗ್ಗೋದಕ್ಕೆ ಅವಕಾಶ ಇರೋದಾದ್ರೂ ಎಲ್ಲಿಂದ? ಇಷ್ಟು ವರ್ಷಗಳ ಕಾಲ ಭಾರತ ಸರ್ಕಾರಕ್ಕೆ ಗಡಿ ವಿಚಾರದಲ್ಲಿ ಸಹಕಾರ ಕೊಡದೆ ಅಕ್ರಮ ಬಾಂಗ್ಲಾ ಪ್ರಜೆಗಳನ್ನ ಒಳಗೆ ಬಿಟ್ಕೊಂಡಿರೋದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ. ಒಂದು ವೇಳೆ ಬಂಗಾಳದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾದ್ರು ಅಂದ್ರೆ ಮತ್ತೆ ಯಾರು ಏನು ಮಾಡಿಯೂ ಪ್ರಯೋಜನ ಇಲ್ಲ ಅನ್ನೋದು ಸಾಬೀತಾಗುತ್ತೆ. ನಿಮಗೆ ಗೊತ್ತಿರಬಹುದು, ಅಥವಾ ಇತ್ತೀಚೆಗೆ ಕೆಲವೊಂದು ಮಾಧ್ಯಮಗಳು ಈ ವಿಚಾರವನ್ನ ಬಿಚ್ಚಿಟ್ಟಿರ್ಬೋದು. ಪಾಕಿಸ್ತಾನ ಹಾಗೂ ಬಾಂಗ್ಲಾದಲ್ಲಿ ಕಳೆದ 1 ದಶಕಗಳಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿದೆ ಅನ್ನೋದು. ಹೇಗೆ ಕಡಿಮೆ ಆಯಿತು ಅನ್ನೋದಕ್ಕೆ ಹಲ್ಲೆ ದಾಳಿಗಳು ಅನ್ನೋದನ್ನ ಈಸಿಯಾಗಿ ಯಾರು ಬೇಕಾದ್ರೂ ಹೇಳ್ಬೋದು. ಆದ್ರೆ ಅದಕ್ಕೂ ಒಂದು ಪ್ಯಾಟರ್ನ್ ಇದೆ. ಅದೇನಂದ್ರೆ ಸಹಜವಾಗಿ ಹೇಳೋ ಗಲಭೆಗಳನ್ನ ಹಿಂದೂಗಳ ಹತ್ಯೆಗೆ ಬಳಸ್ಕೊಳ್ಳೋದು. ಅವತ್ತು ಬಾಂಗ್ಲಾದಲ್ಲಿ ದಂಗೆ ಎದ್ದಿದ್ದು ಹಸೀನಾ ವಿರುದ್ಧ, ಬಲಿಯಾಗಿದ್ದು ಹಿಂದೂಗಳು. ಇಲ್ಲಿ ದಂಗೆ ಶುರುವಾಗಿರೋದು ವಕ್ಫ್ ಬಿಲ್ ವಿರುದ್ಧ, ಬಲಿಯಾಗ್ತಾ ಇರೋದು ಹಿಂದೂಗಳು. ಹೀಗೆ ಸಿಕ್ಕ ಅವಕಾಶಗಳನ್ನೆಲ್ಲ ಬಳಸ್ಕೊಂಡು ಹಿಂದೂಗಳನ್ನ ಕೊಲ್ತಾ ಬಂದ್ರೆ ಹಿಂದೂಗಳು ಅಲ್ಪಸಂಖ್ಯಾತರಾಗೋದ್ರಲ್ಲಿ ಅಚ್ಚರಿಯೇ ಇಲ್ಲ. ಒಂದು ವೇಳೆ ಹಿಂದೂಗಳು ಅಲ್ಪಸಂಖ್ಯಾತರಾದ್ರು ಅಂದ್ರೆ ಮತ್ತೆ ಹಲ್ಲೆಗಳನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆ ಪ್ರದೇಶವನ್ನ ಉಳಿಸ್ಕೊಳ್ಳೋದು ಸಾಧ್ಯವಿಲ್ಲ. ಆದ್ರಿಂದ ಈ ಬಾರಿ ಬಂಗಾಳವನ್ನ ಮಹಾಕಾಳಿಯೇ ಕಾಪಾಡಬೇಕು ಅಂತ ಬಿಜೆಪಿ ಹೊಸ ಸ್ಟ್ರಾಟಜಿಯನ್ನ ಮಾಡೋದಕ್ಕೆ ಮುಂದಾಗಿದೆ. ಇನ್ನು ಇತ್ತ ಸುಪ್ರೀಂ ಕೋರ್ಟ್ ನಲ್ಲಿ ವಕ್ಫ್ ಬಿಲ್ ವಿಚಾರಣೆ ನಡೀತಾ ಇರೋ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ ಅಂಗಳದಿಂದಲೇ ಹೊಸದೊಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. ಅದೇನಂದ್ರೆ ಸದ್ಯದಲ್ಲೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಬದಲಾವಣೆ ಆಗಲಿದೆ ಅನ್ನೋದು. ಈ ಹಿಂದೆ ಜಸ್ಟಿಸ್ ಚಂದ್ರಚೂಡ್ ಅವರ ನಂತರ ಆ ಸ್ಥಾನಕ್ಕೆ ಜಸ್ಟಿಸ್ ಸಂಜೀವ್ ಖನ್ನಾರನ್ನ ನೇಮಕ ಮಾಡಿದ್ರು. ಈಗ ಖನ್ನಾ ತಮ್ಮ ನಂತರ ಆ ಸ್ಥಾನಕ್ಕೆ ಜಸ್ಟಿಸ್ BR ಗವಾಯಿ ಅವರನ್ನ ನೇಮಕ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಸ್ವತಂತ್ರ ಅಂಗ ಆಗಿದ್ರೂ ಮುಂಬರೋ ಜಡ್ಜ್ನಿಂದ ಬಿಜೆಪಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಇದೆ. ಅದೇನಂದ್ರೆ ಜಸ್ಟಿಸ್ ಗವಾಯಿ ಅವರು ಐತಿಹಾಸಿಕ ಆರ್ಟಿಕಲ್ 370 ರದ್ದತಿ ತೀರ್ಪು ಕೊಟ್ಟ ಪೀಠದಲ್ಲಿ ಇದ್ರು ಅನ್ನೋದು. ಆದ್ರಿಂದ ಎಡಚರರು ಹಾಗೂ ವಿಪಕ್ಷಗಳಿಗೆ ಸ್ವಲ್ಪ ಹಿನ್ನಡೆ ಆಗಿದೆ. ಜಸ್ಟಿಸ್ ಸಂಜೀವ್ ಖನ್ನಾ ಕೂಡ ಅದೇ ಪೀಠದಲ್ಲಿ ಇದ್ದವರು ಹಾಗೂ ರಾಮ ಮಂದಿರ ತೀರ್ಪಿನ ಪೀಠದಲ್ಲೂ ಇದ್ರು. ಸದ್ಯ ಹಾಲಿ ಮುಖ್ಯ ನ್ಯಾಯಾಧೀಶರು ಮೇ 13ರಂದು ನಿವೃತ್ತಿ ಆಗ್ತಾ ಇದ್ದು ಅಷ್ಟರ ಒಳಗೆ ವಕ್ಫ್ ಬಿಲ್ ತೀರ್ಪನ್ನು ನೀಡೋ ಸಾಧ್ಯತೆ ಇದೆ. ಪ್ರೆಸಿಡೆಂಟ್ ಕಡೆಯಿಂದ ಕನ್ಫರ್ಮೇಶನ್ ಬಂತು ಅಂದ್ರೆ ಜಸ್ಟಿಸ್ ಗವಾಯಿ ಅವರು ಸುಪ್ರೀಂ ಕೋರ್ಟ್ನ 52ನೇ ಜಡ್ಜ್ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಒಟ್ನಲ್ಲಿ ಬಂಗಾಳದ ಹಣೆಬರಹವನ್ನ ಬದಲಿಸೋದಕ್ಕೆ ಬಿಜೆಪಿ ಮುಂದಾಗಿರೋದು ನಿಜವೇ. ಆದ್ರೆ ಅಲ್ಲಿನ ಹಿಂದೂ ವಿರೋಧಿ ಹಿಂದೂಗಳು ಕಾಸಿನ ಆಸೆಗೆ ತಮ್ಮನ್ನ ತಾವು ಮಾರಿಕೊಂಡ್ರೆ ಯಾರು ಏನು ಮಾಡಿದ್ರು ನೋ ಯೂಸ್. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.